ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತೀನಿ. ಮೊದಲಿಗೆ ಈ ವಿಡಿಯೋನಲ್ಲಿ ನೀವೇನ್ ತಿಳ್ಕೊಬೋದು ಅಂದ್ರೆ ನಾನು ಗುರು ಪೂರ್ಣಿಮಾ ದಿನದ ಏನ್ ಮಾಡ್ದೆ ಅಂತ ಈ ಲಾಗಲ್ಲಿ ನಿಮ್ಮೆಲ್ರಿಗೂ ತೋರಿಸ್ತೀನಿ. ಸೊ ಪೂಜೆ ಎಲ್ಲ ಆಯ್ತು ಮಾರ್ನಿಂಗು. ಸೊ ನಂದು ಮಾಂಗಲ್ಯ ಕಟ್ಟಾಗ್ಬಿಟ್ಟಿತ್ತು. ಅಂದ್ರೆ ಅವತ್ತು ಕಟ್ಟಾಗಿರ್ಲಿಲ್ಲ, ಸ್ವಲ್ಪ ದಿನಾನೇ ಆಗೋಗಿತ್ತು. ಅದನ್ನ ನಾನು ಎಕ್ಸ್ಚೇಂಜಿಗೆ ತಗೊಳ್ಳೋಣ ಅಂತ ರೀಗಲ್ ಜ್ಯುವೆಲ್ಲರ್ಸ್ಗೆ ಹೋಗಿದ್ದೆ. ಸೊ ಅಲ್ಲಿ ಕಲೆಕ್ಷನ್ಸ್ ಹೇಗಿತ್ತು ಅದೆಲ್ಲ ನಿಮ್ಗೂ ತೋರಿಸ್ತೀನಿ, ಬನ್ನಿ ನೋಡೋಣ. ಆಕ್ಚುಲಿ ಏನು ಅಂದ್ರೆ ನಂದು ಇದ್ದಿದ್ದು ಚೈನು 14 ಗ್ರಾಮ್ ಇದು ಕಟ್ ಆಗಿರೋದು. ಸೊ ನಾನ್ ನೋಡ್ತಿದ್ದು ನಂದು ಮೋಪ್ ಚೈನ್ ಇದೆ ಆಲ್ರೆಡಿ 40 ಗ್ರಾಮ್ದು. ಸೊ ಅದು ನನಗೆ ಬೋರ್ ಆಗ್ತಾ ಇತ್ತು. ಅದಕ್ಕೆ ಸ್ವಲ್ಪ ಬೇರೆ ತರದ್ದು ಬ್ಲ್ಯಾಕ್ ಪರ್ಲ್ ಇರೋದು ಹಾಕೋಣ ಅಂತ ಎಲ್ಲ ಚೈನ್ಸ್ ನೋಡ್ತಾ ಇದ್ದೆ. ಇದು 25 ಗ್ರಾಮ್ ಒಳಗಡೆ ಎಲ್ಲ ಇತ್ತು. ನಾನು ಶಾರ್ಟ್ ತಗೊಳಕ್ ಹೋಗಿ ಇದೆಲ್ಲ ನೋಡ್ತಾ ಇದ್ದೆ. ಸೊ ಇದೆಲ್ಲ ಇಷ್ಟ ಆಗಿತ್ತು ಅಲ್ಲಿ ಹೋದಾಗ. ಬಟ್ ನನ್ಗೆ ಬೇಕಾಗಿರೋ ಕಲೆಕ್ಷನ್ಸ್ ನನಗೆ ಸಿಕ್ಕಿಲ್ಲ. ಆರ್ಡರ್ ಕೊಡಿ ಅಂತ ಅವ್ರು ಹೇಳಿದ್ರು. ಸೊ ಆರ್ಡರ್ ಕೊಟ್ಟರೆ 30 ಡೇಸ್ ಬೇಕಂತೆ ನನಗೆ ಕೊಡೋಕ್ಕೆ. ಸೊ ನಂಗೆ ಅರ್ಜೆಂಟ್ಲಿ ಡೆಲಿವರಿಗೆ ಬೇಕಿತ್ತು ಶಾರ್ಟ್ ಮಾಂಗಲ್ಯ. ಸೊ ಸಿಕ್ಕಾಪಟ್ಟೆ ಎಲ್ಲ ಟ್ರೈ ಮಾಡಿದೆ. 60% ಮೇಕಿಂಗಲ್ಲಿ ಆಫರ್ ಕೂಡ ನಡೀತಾ ಇದೆ ರೀಗಲ್ ಜ್ಯುವೆಲ್ಲರ್ಸಲ್ಲಿ. ನಾನು ಈ ದಿನ ಸಿಕ್ಕಾಪಟ್ಟೆ ಸ್ಟೋರ್ಸ್ನ ಹೋಗಿ ವಿಸಿಟ್ ಮಾಡಿದೆ, ಒಂದು 4-5 ಎಲ್ಲ ಕಡೆ ಹೋಗಿ ಮೇಕಿಂಗ್ ಎಲ್ಲ ವಿಚಾರಿಸಿದೆ. ಎಲ್ಲದಕ್ಕಿಂತ ನನಗೆ ಸೂಪರ್ ಬೆಸ್ಟ್ ಅಂತ ಅನಿಸಿದ್ದು ಅಂದರೆ ಅದು ರೀಗಲ್ ಜ್ಯುವೆಲ್ಲರ್ಸೇ. ನಮ್ಮ ಮೇಡಮ್ ಅವ್ರು ಕೂಡ ಗೋಲ್ಡ್ ಶಾಪ್ಗೆ ಹೋಗ್ಬಿಟ್ರೆ ಸಖತ್ ಎಂಜಾಯ್ ಮಾಡ್ತಾರೆ ನಂತರನೇ. ಸೊ ನನಗೆ ಈ ಚೈನು 24 ಏನೋ ಗ್ರಾಮ್ ಇತ್ತು. ಸೊ ಲಾಂಗ್ ಅದು ತುಂಬ ಇಷ್ಟ ಆಗಿತ್ತು. ಒಂದು ಚೈನ್ ಕೂಡ ಇತ್ತು ವೇಸ್ಟ್. ಸೊ ಅದನ್ನ ಕೊಟ್ಬಿಟ್ಟು ಇದನ್ನ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿದೆ. ಲಾಸ್ಟಲ್ಲಿ ಪ್ರವಿ ಬೇಡ ಇದು ಅಂತ ಹೇಳಿಬಿಟ್ರು. ಸೊ ಆಮೇಲೆ ಮತ್ತೆ ನೋಡೋಣ ಮಗು ಆದಮೇಲೆ, ಮಗುಗೆ ಏನಾದ್ರು ತೊಗೊಳಕ್ಕೆ ಹೋಗ್ತೀವಲ್ಲ ಆ ಟೈಮಲ್ಲಿ ನೋಡೋಣ ಅಂತ ಇದ್ಬಿಟ್ಟು ನಾನು ಶಾರ್ಟೇ ಇವಾಗ 14 ಗ್ರಾಮ್ ಕೊಟ್ಬಿಟ್ಟು ಒಂದು 11-12 ಗ್ರಾಮಲ್ಲಿ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿದೆ. ಸೊ ನಂದಿದ್ದು ನಾನು ಊರ್ ಸೈಡಲ್ಲಿ ಮಾಡಿಸಿದ್ದೆ. ಜಾಸ್ತಿ ಏನು ಬೇರೆ ಮಾಡಿಲ್ಲ, ಆದ್ರೂ ಕೂಡ ಅದು ಕಟ್ ಆಗೋಗ್ಬಿಟ್ಟಿದೆ. ಅದಕ್ಕೆ ಹೇಳೋದು ಈ ತರ ಒಂದು ಸ್ಟೋರ್ ಅಲ್ಲಿ ತಗೊಂಡ್ರೆ ನಮ್ಗೆ ಪ್ಯೂರಿಟಿನೂ ಚೆನ್ನಾಗಿರುತ್ತೆ, ಮೋಸ ಕೂಡ ಆಗಲ್ಲ, ಗಟ್ಟಿನೂ ಬರುತ್ತೆ, ನೋಡ್ಕೊಂಡು ತಗೋಬಹುದು. ಊರ್ ಸೈಡಲ್ಲೆಲ್ಲ ಮಾಡಿಸ್ಬಾರ್ದು ಅಂತ ನನ್ಗೆ ಇವಾಗ ಅನುಭವ ಆಗೋಯ್ತು. ಸೊ ನಾನು ಇದು ಒಂದೇ ಲಾಸ್ಟ್ ಚೈನ್ ಇರೋದು ಊರ್ ಸೈಡಲ್ಲೆಲ್ಲ ಮಾಡಿಸಿರೋದು. ಆಲ್ರೆಡಿ ಎಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಮಲಬಾರು, ರೀಗಲ್ಲು, ಇವಾಗ ಮಾತ್ರ ರೀಗಲಲ್ಲಿ ತುಂಬಾ ಪರ್ಚೇಸ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಎಲ್ಲಾ ಸ್ಟೋರ್ಗಿಂತ ಬೆಸ್ಟ್ ಅಂದ್ರೆ ಮೇಕಿಂಗ್ ಅಲ್ಲಿ ನಮಗೆ ಸೂಪರ್ ಬೆಸ್ಟ್ ಇದು. 60% ಆಫ್ ಅಂದ್ರೆ ಜಸ್ಟ್ 6% ಅಷ್ಟೇ ನಮಗೆ ಅಪ್ಲಿಕಬಲ್ ಆಗೋದು. ಸೊ ಅದಕ್ಕೇನೆ ನಾನು ರೀಗಲ್ ಬೆಸ್ಟ್ ಅಂತ ಹೇಳ್ತೀನಿ. ಇನ್ನು ಊರ್ ಸೈಡಲ್ಲಿ ಹೋಗ್ಬಿಟ್ರೆ ಸಿಕ್ಕಾಪಟ್ಟೆ ವೇಸ್ಟೇಜ್ ಎಲ್ಲ ಹಾಕ್ತಾರೆ. ಹಾಗೆ ಗೊತ್ತಿಲ್ಲದೆ ಇರೋರಿಗೆ ಸಖತ್ತಾಗಿ ಮೋಸ ಕೂಡ ಮಾಡ್ತಾರೆ. ಸೊ ನಾನು ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ನೋಡಿದೆ, ಆದರೆ ನಂಗೆ ಯಾವುದೂ ಇಷ್ಟ ಆಗಿಲ್ಲ. ಅಂದರೆ ನನಗೆ ಸ್ವಲ್ಪ ಗಟ್ಟಿ ಬರೋ ಥರ ಅಂತ ಯಾವುದೂ ಕಲೆಕ್ಷನ್ಸ್ ಇರಲಿಲ್ಲ. ಅಂದರೆ ಎಲ್ಲ ಬೆಸ್ಟ್ ಇದೆ ರೀಗಲಲ್ಲಿ, ಬಟ್ ಕಲೆಕ್ಷನ್ಸ್ ಕಡಿಮೆ ಇದೆ ಈ ಸಲ. ಸೊ ಅದಕ್ಕೆ ಅವರು ಯಾವ್ಯಾವ ಬ್ರಾಂಚಲ್ಲಿ ಇದೆ ಅದೆಲ್ಲ ತೋರಿಸ್ತಾ ಇದ್ರು ನಮಗೆ. ಅಲ್ಲಿ ಹೋಗಿ ಕೂಡ ನಾವು ತರಿಸ್ಕೊಡ್ತೀವಿ, ಒನ್ ಡೇ ಆಗುತ್ತೆ. ಸೊ ನೋಡಿ ಅಂತ ಎಲ್ಲ ತೋರಿಸ್ತಾ ಇದ್ರು. ಹಾಗೆ ಒಂದು ಚೈನ್ ಕೂಡ ಬಂತು, ಸ್ವಲ್ಪ ಇಷ್ಟ ಆಯಿತು. ಒಂದು 50% ಅಷ್ಟೇ ನಂಗೆ ಇದು ಇಷ್ಟ ಆಗಿದ್ದು. ಇದು ಒಂದು ಸೈಡಲ್ಲಿ ಎತ್ತಿಡಿ ಅಂದರೆ, ಬಟ್ ಇದ್ರದ್ದೊಂದು ಪ್ರಾಬ್ಲಮ್ ಬಂದ್ಬಿಡ್ತು. ಅದಕ್ಕೆ ತಾಳಿ ಏನಾದ್ರು ಸೆಟ್ ಮಾಡಿದ್ರೆ ಕುತ್ತಿಗೆಯಿಂದ ಹೋಗ್ತಾ ಇರಲಿಲ್ಲ. ಸೊ ಮತ್ತೆ ಅದು ಅಟ್ರಾಕ್ಷನ್ ಮಾಡಿಸ್ಬೇಕಾಗತ್ತೆ ಅಂತ ಇದು ಕೂಡ ತಗೊಳ್ಳಿಲ್ಲ. ಇದು ಒಂದು ಇಷ್ಟ ಆಗಿತ್ತು, ಬಟ್ ನೋಡ್ಬೇಕು ಇವಾಗ ಆರ್ಡರ್ ಕೊಡ್ತೀನ ಏನು ಮಾಡ್ತೀನ ಅಂತ ಮುಂದೆ ನೋಡಿ ಗೊತ್ತಾಗುತ್ತೆ. ಒಬ್ರು ಮಾತ್ರ ಸಿಕ್ಕಾಪಟ್ಟೆ ತೋರಿಸ್ತಾ ಇದ್ರು. ನನಗಿದೆಲ್ಲ ಒಂಥರ ಅನ್ಸ್ಬಿಟ್ಟು ಹೆವಿ, ನಾನು ಈ ಥರ ಎಲ್ಲ ಹಾಕಲ್ಲ, ತುಂಬ ಸಿಂಪಲ್ ಆಗಿರ್ಬೇಕು ನನಗೆ. ಸೊ ನೋಡಿ ನೋಡಿ ಸಾಕಾಯಿತು. ಅದಕ್ಕೆ ಇಲ್ಲೇ ಅದೇ ಲೈನಲ್ಲೇ ಗೋಲ್ಡ್ ಶಾಪ್ಸ್ ತುಂಬ ಇದೆ. ಸೊ ಅದಕ್ಕೆ ಪ್ರವಿ ಬೇರೆ ಕಡೆನೂ ನೋಡಿ ಬಂದು ಡಿಸಿಷನ್ ತೊಗೊಳ್ಳೋಣ, ಸಿಗ್ಬೋದು ಅಂತ ಕರ್ಕೊಂಡು ಹೋದರು. ಸೊ ರೀಗಲ್ ಜ್ಯುವೆಲ್ಸಿಂದ ನಾವು ಔಟ್ಸೈಡ್ ಹೊರಟ್ವಿ. ಆ್ಯಕ್ಚುಲಿ ಪರ್ಚೇಸಿಂಗ್ ಮಾತ್ರ ನಾನು ರೀಗಲಲ್ಲೇ ಮಾಡೋದು, ಜಸ್ಟ್ ನೋಡೋಕ್ಕೆ ಮಾತ್ರ ಬೇರೆ ಶಾಪ್ಗೆ ಹೋಗ್ತಾ ಇದ್ದೀವಿ. ಅದರ ಆಪೋಸಿಟೇ ಒಂದು ಶಾಪ್ ಇತ್ತು. ಸೊ ಅಲ್ಲಿಗೂ ಕೂಡ ನಾವು ವಿಸಿಟ್ ಮಾಡಿದ್ವಿ. ನನಗಂತೂ ಇಲ್ಲಿ ಏನು ಜೆನ್ಯೂನ್ ಅಂತ ಅನ್ನಿಸ್ಲೇ ಇಲ್ಲ.
ಜೆನ್ಯೂನ್ ಅನ್ನೋದ್ಕಿಂತ ಅವ್ರೇನು ಇಷ್ಟು ದೊಡ್ಡ ಶಾಪ್ ಹಾಕೊಂಡು ಇರ್ತಾರ ಅಂತ ಪ್ರವೀಣ್ ನನಗೆಲ್ಲ ಬೈತಾ ಇದ್ರು. ಇಷ್ಟು ದೊಡ್ಡ ಶಾಪ್ ಇದೆ ಮತ್ತೇನು ಜೆನ್ಯೂನು ಹಂಗೆ ಹಿಂಗೆ ಅಂತೀಯಲ್ಲ ಅಂತ. ಬಟ್ ನನಗಲ್ಲಿ ತಗೊಳಕ್ಕೆ ಮೇಕಿಂಗು ವೇಸ್ಟೇಜು ತುಂಬಾನೇ ಜಾಸ್ತಿ ಹೇಳಿದ್ರು. ನೀವು ಲಾಸ್ಟಲ್ಲಿ ನೋಡ್ಬೋದು. ಸೊ ನೋಡ್ಬೋದು ನೀವಿಲ್ಲಿ ಎಲ್ಲ ಬರೀ ಬ್ಲ್ಯಾಕ್ ಪಲ್ಲು ಕುತ್ತಿಗೆ ಹತ್ರ ಬರೋ ಥರದ್ದೇ ಡಿಸೈನ್ಸ್ ಇತ್ತು. ನನಗೆ ಸ್ವಲ್ಪ ಗೋಲ್ಡ್ ಜಾಸ್ತಿ ಇರಬೇಕು, ಬ್ಲ್ಯಾಕ್ ಕಾಣಿಸ್ಬೇಕು ಅಲ್ಲಲ್ಲಿ, ಆ ಥರ ಡಿಸೈನು ನೋಡ್ತಾ ಇದ್ದೆ. ಸೊ ಅವ್ರಿಗೆ ಫೋನಲ್ಲೆಲ್ಲ ತೋರಿಸ್ದೆ, ಆ ಥರ ಡಿಸೈನ್ ಯಾವುದೂ ಸಿಕ್ಕಿಲ್ಲ. ಮತ್ತು ಇನ್ನೊಂದು ಕಲ್ಯಾಣ್ ಇದೆ, ಸೊ ಅಲ್ಗೂ ಹೋಗೋಣ ಅಂತ ಇಲ್ಲಿಂದ ಅಲ್ಗೂ ಹೊರಟಿದ್ವಿ. ಇದೊಂದು ಓಕೆ ಇತ್ತು, ಜಸ್ಟ್ 5 ಗ್ರಾಮಲ್ಲಿ ಇತ್ತು. ನಂದು ಲಾಸ್ಟ್ ನಾನು ಆಲ್ರೆಡಿ ಈ ಥರ ಹಾಕಿದ್ದೆ 5 ಗ್ರಾಮಲ್ಲಿ. ಒಂದು 2 ಇಯರ್ಸ್ ನಾನು ಯೂಸ್ ಮಾಡಿದ್ದೀನಿ ಅದನ್ನು ರೆಗ್ಯುಲರ್ ಆಗಿ. ಬಟ್ ಅದು ಏನೂ ಕಟ್ ಆಗಿರಲಿಲ್ಲ, ಎಷ್ಟು ಚೆನ್ನಾಗಿ ಬಂದಿತ್ತು. ಬಟ್ ಊರ್ ಸೈಡಲ್ಲಿ ಮಾಡಿಸಿದ್ದೀನಿ, ಅದು ಏನೂ ನಾನು ಜಾಸ್ತಿ ಹಾಕೇ ಇಲ್ಲ. 14 ಗ್ರಾಮ್ ಇದೆ ನೋಡಿ, ಆಲ್ರೆಡಿ ಕಟ್ ಆಗೋಗ್ಬಿಟ್ಟಿದೆ. ನಾನು ಮಲಬಾರಲ್ಲಿ 5 ಗ್ರಾಮಿಂದ ತೊಗೊಂಡಿದ್ದೆ. ಜಸ್ಟ್ 3 ಇಯರ್ಸ್ ಕಂಟಿನ್ಯೂ ಆಗಿ ಯೂಸ್ ಮಾಡಿದ್ದೀನಿ. ಲಾಸ್ಟಲ್ಲಿ ಸಿಯಾನೇ ಅದನ್ನ ಅರ್ದಿದ್ದು. ಆ್ಯಕ್ಚುಲಿ ಅದಾಗೆ ಕಟ್ ಆಗಿರಲಿಲ್ಲ. ಅದಕ್ಕೆ ನನಗೆ ಈ ರೀಗಲ್ಲು, ಮಲಬಾರು, ಜಾಯ್‌ಲುಕಾಸ್ ಇದು 3ನೂ ಬೆಸ್ಟ್ ಅನ್ಸುತ್ತೆ ಕಲೆಕ್ಷನ್ಸಲ್ಲಿ. ಸೊ ನಾನೇನು ಅಂದರೆ ಎಕ್ಸ್ಟ್ರಾ ಏನೂ ಕೊಟ್ಟು ತೊಗೋಬಾರ್ದು, ಜಸ್ಟ್ ಈ ಗೋಲ್ಡ್ ಕೊಟ್ಬಿಟ್ಟು ಅದರಲ್ಲೇ ಮುಗಿಸೋಣ ಅನ್ನೋ ಥರ ಹೋಗಿರೋದು ತರೋಕ್ಕೆ. ಬಟ್ ಬೇರೆ ಶಾಪಲ್ಲೆಲ್ಲ ಹೋದರೆ ಪೇ ಮಾಡೋ ಥರ ಬರ್ತಾಯಿತ್ತು. ಈ ರೀಗಲಲ್ಲಾದರೆ ಅವರೇ ನಮಗೆ ಕೊಡ್ತಾಯಿದ್ರು ಇನ್ನು 10,000. ಅದು 14 ಅಲ್ವಾ, ಇದು ನಾನು ಅದು 18 ಕ್ವಾಲಿಟಿ ಆ್ಯಕ್ಚುಲಿ. ನಾನು 10 ಗ್ರಾಮಲ್ಲಿ ನೋಡ್ತಾ ಇದ್ದೆ 916ಅಲ್ಲಿ. ಅದೆಲ್ಲ ನೋಡಿ ನೋಡಿ ಸಾಕಾಗಿ ಆಮೇಲೆ ವೆಸ್ಟ್ ಸೈಡು ಜುಡಿಯೋ ಆಫರ್ ನಡೀತಾ ಇತ್ತು. ಹಾಗೆ ಲೂಲು ಮಾಲಿಗೆ ಬಂದ್ವಿ. ಲೂಲು ಮಾಲಿಗೆ ಬಂದು ಸ್ವಲ್ಪ ನಾನು ಸ್ಲಿಪ್ಪರೆಲ್ಲ ಇತ್ತು, ಅದೆಲ್ಲ ಶಾಪ್ ಮಾಡಿಕೊಂಡೆ. ಇನ್ನು ನೆಕ್ಸ್ಟ್ ಡೇ ಹೋಗಿ ರೀಗಲಲ್ಲಿ ಆರ್ಡರ್ ಮಾಡೋಣ ಅಂತ. ನೋಡಿದ್ರಲ್ಲ ನಮ್ಮ ಈ ಲಾಗ್. ಸೊ ನಾನು ನೆಕ್ಸ್ಟ್ ಹೋಗಿ ಏನು ಆರ್ಡರ್ ಮಾಡಿದೆ ನೆಕ್ಸ್ಟ್ ಲಾಗಲ್ಲಿ ನಿಮ್ಗೆಲ್ರಿಗೂ ತಿಳಿಸ್ತೀನಿ. ಅಲ್ಲಿವರೆಗ ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಸಿ ಯು ಸೂನ್.